ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆ ಗೌಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪಿಕಾ ಭದ್ರಾವತಿಯಿಂದ. ಇವತ್ತು ನಾವು ಎಕ್ಸಿಬಿಷನಿಗೆ ಬಂದಿದ್ವಿ, ಭದ್ರಾವತಿ ಉತ್ಸವ ಅಂತೇಳಿ. ಇದು ನಮ್ಮ VSL ಸ್ಟೇಡಿಯಮ್ಮು. ಇದು ಎಷ್ಟು ಅಂದರೆ ತುಂಬ ವರ್ಷಗಳ ನೆನಪು. ಯಾಕಂದರೆ ಇದು ನಾವು ಸ್ಕೂಲ್ಗೆ ಹೋಗೋ ಟೈಮ್ನಲ್ಲೆಲ್ಲ ಇಲ್ಲಿ ಗೈಡ್ಸು, ಈ ಸೇವಾದಳ ಈ ಥರದ್ದೆಲ್ಲನೂ ರೆಡಿಯಾಗಿ ಗಣರಾಜ್ಯೋತ್ಸವ ಟೈಮ್ಗಳಲ್ಲಿ ಇಲ್ಲಿ ಫಂಕ್ಷನ್ಗಳಿರ್ತಿತ್ತು. ಹಾಗೆ ಸುಮಾರು ನಾನು ಗೋಲ್ಡನ್ ಜುಬ್ಲಿ ಸ್ಕೂಲಲ್ಲಿ ಓದ್ತಾ ಇರೋ ಟೈಮ್ನಲ್ಲಿ ನಮ್ಮ ಸ್ಕೂಲ್ ಸರ್ರು ಇಲ್ಲೆಲ್ಲ ಆ್ಯಕ್ಚುಲಿ ಈ ಗಾಡಿಗಳಲ್ಲಿ ಪಾತ್ರಗಳು ಅಂದರೆ ಭೀಮಾ ಈ ಥರ ಎಲ್ಲ ಒಂಥರ ರೆಡಿಯಾಗಿ ನಾಟಕ ಟೈಪು ಗಾಡಿನಲ್ಲಿ ಫೋಸ್ ಕೊಟ್ಟು ಹೋಗೋದು, ಈ ಥರದ್ದೆಲ್ಲನೂ ಇಲ್ಲಿರೋರಿಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಆಲು. ಸೊ ಅದೆಲ್ಲ ತುಂಬಾ ನೆನಪಾಗುತ್ತೆ ಇದನ್ನು ನೋಡ್ತಾ ಇದ್ದರೆ. ಇಲ್ಲಿ ತುಂಬ ವರ್ಷಗಳೇ ಆಗಿತ್ತು ಆ್ಯಕ್ಚುಲಿ ಈ ಸ್ಟೇಡಿಯಮ್ಮಲ್ಲಿ ಈ ರೀತಿ ಎಕ್ಸಿಬಿಷನ್ ನಡೆದು. ತುಂಬಾ ಚೆನ್ನಾಗಿತ್ತು. ಸೊ ನಾವು ಹಂಗಾಗಿ ನಮ್ಮ ಭದ್ರಾವತಿ ಉತ್ಸವ ಅಂತೇಳಿ ಇತ್ತಲ್ಲ ಅಂಥೇಳಿ ಸೊ ಹೋಗಿದ್ವಿ. ಇನ್ನು ಸ್ಟಾರ್ಟಿಂಗ್ ಬರ್ತಿದ್ದಂಗೆ ಲೈಟ್ ಪ್ಲೆಗ್ಗಿಗೆ ಹಾಕೋವಂಥದ್ದು ಲೈಟಿಂಗ್ಸು ತುಂಬಾ ಚೆನ್ನಾಗಿತ್ತು. ಅದು 100 ರೂಪಾಯಿ 2 ಅಂತ ಹೇಳಿದ್ರು. ತುಂಬ ಚೆನ್ನಾಗಿತ್ತು. ನಾನು ತೊಗೊತೀನಿ ಎಂದೆ, ಹಂಗೂ ನನ್ನ ಹಸ್ಬೆಂಡ್ ಬೇಡ, ಧೂಳೆಲ್ಲ ಆಗುತ್ತೆ ಬಿಡಮ್ಮ, ಈಗ ನಾವು ಮನೆಯೆಲ್ಲ ಇದು ಮಾಡಬೇಕಲ್ಲ, ಸೊ ಹಂಗಾಗಿ ಬೇಡ ಅಂದ್ಬಿಟ್ರು. ಇನ್ನೇನು ಬಿಡು ಅಂದ್ಬಿಟ್ಟು ನಾವಿನ್ನು ಮುಂದಕ್ಕೆ ಹೊರಟ್ವಿ. ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿದೆ. ಒಂದು ಸಲ ವಿಸಿಟ್ ಮಾಡಿ. ಭದ್ರಾವತಿ ನಿಯರ್ ಇರೋರು ಮಕ್ಕಳುಗಳಿಗೆ ಮೈಂಡು ಫ್ರೆಶ್ ಆಗುತ್ತೆ, ಸೊ ಚೆನ್ನಾಗಿರುತ್ತೆ. ಇನ್ನು ಸ್ಟಾರ್ಟಿಂಗಲ್ಲಿ ಬರ್ತಿದ್ದಂಗೆ ಮಕ್ಕಳುಗಳ ಆಟ ಸಾಮಾನುಗಳೇ ಇದ್ದಿದ್ದು. ಮತ್ತು ಇನ್ನು ಅದು ನೀರಿನಲ್ಲಿ ಪಿಕಾಕೋ ಏನೋ ಬರುತ್ತಲ್ಲ, ಸೊ ಆ ಥರದ್ದೇ ಎಲ್ಲ ಇತ್ತು. ಚೆನ್ನಾಗಿತ್ತು, ಒಂಥರ ಮಜವಾಗಿ. ಒನ್ ಟೈಮ್ ಹೋಗ್ಬೋದು, ಏನು ತೊಂದರೆ ಇಲ್ಲ. ನಿಮ್ಗೆ ಯಾರಿಗಾರು ಇಷ್ಟ ಇದ್ದರೆ ಹೋಗ್ಬೋದು ಒಂದು ಟೈಮು, ಭದ್ರಾವತಿ ನಿಯರ್ ಇರೋರಿದ್ದರೆ. ಇನ್ನಿದು ಈಗಲ್ದು ಸ್ಟ್ಯಾಚು ರೆಡಿ ಮಾಡಿದ್ರು, ಅದು ರೆಕ್ಕೆ ಬಡಿತಾ ಇತ್ತು, ಚೆನ್ನಾಗಿತ್ತು. ಅಲ್ಲದೆ ಸೌಂಡ್ ಬರೋದು ಕ್ಯವ್ ಕ್ಯವ್ ಅಂತೇಳಿ. ಇನ್ನು ಇಲ್ಲಿ ಎಲ್ಲ ಥರದ ವೆರೈಟಿ ಪಕ್ಷಿಗಳೆಲ್ಲ ಇಟ್ಟಿದ್ರು. ಬಟ್ ಅದು ವರ್ಕಿಂಗ್ ಆಗೋ ಥರ ಕರೆಂಟ್ ಮೀನಿಂದ ಏನೋ ಮಿಷಿನ್ ಕೊಟ್ಟಿದ್ರು ಅಂದ್ಕೊತೀನಿ. ತುಂಬಾ ಚೆನ್ನಾಗಿತ್ತು, ಏನೋ ಥರ ನೋಡಲಿಕ್ಕೆ. ಅಂದರೆ ವೆರೈಟಿ ಪಕ್ಷಿಗಳು ಚೆನ್ನಾಗಿ ಕಾಣಿಸ್ತಾ ಇತ್ತು ಡೆಕೋರೇಷನ್ ಎಲ್ಲ. ಬಟ್ ಇದರಿಂದ ಒಬ್ಬರಿಗೆ 50 ರೂಪೀಸ್ ಏನೋ ಚಾರ್ಜ್ ಮಾಡಿದ್ರು. ಸೊ ಚೆನ್ನಾಗಿತ್ತು. ಇನ್ನು ನಾವು ಹೋದಾಗ ಅದೇ ಒಬ್ಬರಿಗೆ 50 ರೂಪೀಸ್ ಕೊಟ್ಟು ಇದು ಒಳಗಡೆ ಎಲ್ಲ ಇದು ಸಪ್ರೇಟ್ ಇದೆ, ಇದು ಸ್ಟಾರ್ಟಿಂಗೇ ಬರುತ್ತೆ. ತುಂಬಾ ಚೆನ್ನಾಗಿದೆ ಇದು ನೋಡಲಿಕ್ಕೆ. ಒನ್ ಟೈಮ್ ವಿಸಿಟ್ ಮಾಡ್ಬೋದು, ಯಾರಾದರೂ ನಿಯರ್ ಬೈ ಇದ್ದರೆ ಒಂದ್ಸಲ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಇನ್ನು ಮಕ್ಕಳುಗಳಿಗೆ ತೋರಿಸ್ಲಿಕ್ಕಂತೂ ಇನ್ನೂ ಚೆನ್ನಾಗಿದೆ. ಇದು ಯಾವುದು ಸ್ಪೂನ್ ಬಿಲ್ ಅಂತ ಏನೋ ಇದೆ ನೋಡಿ,
ಇದೊಂದು ಪಕ್ಷಿ, ಇನ್ನು ಇದು ಮಾಮೂಲಿ ಆಸ್ಟ್ರಿಚ್ಚು ಎಲ್ಲ ವರ್ಕಿಂಗ್ ಆಗ್ತಾ ಇದ್ದು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಹಾಗೆ ಇನ್ನು ಬ್ಯಾಕ್ಗ್ರೌಂಡಲ್ಲಿ ಇದೊಂದು ಸಿಂಪಲ್ ಆಗಿ ಹಾಗೆ ವಿಡಿಯೋ ಕ್ಲಿಪ್ ತಕ್ಕೊಂಡೆ. ಇನ್ನು ಮೇಲ್ಗಡೆ ಫ್ರಂಟಲ್ಲೆಲ್ಲ ಕೂಡ ಈ ರೀತಿಯಾಗಿ ಪ್ಲಾಸ್ಟಿಕ್ ಫ್ಲವರಲ್ಲಿ ಡಿಸೈನ್ ಮಾಡಿದ್ರು ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ. ಒನ್ ಟೈಮ್ ವಿಸಿಟ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಬಟ್ ಪ್ರೈಸಸ್ ಎಲ್ಲ 100, 120, ಇನ್ನು 60, 80 ಈ ರೀತಿಯೇ ಇದೆ. ಸೊ ನಿಮಗೆ ನೋಡ್ಬೇಕನ್ಸಿದ್ರೆ ಒಂದ್ಸಲ ವಿಸಿಟ್ ಮಾಡ್ಬೋದು ಅಂದ್ಕೊತೀನಿ. ಇನ್ನು ಅದನ್ನು ಮುಗಿಸ್ಕೊಂಡು ಹೊರಟ್ವಿ. ಇನ್ನು ಇಲ್ಲೆಲ್ಲ ಮಕ್ಕಳುಗಳ ಆಟ ಸಾಮಾನ್ಸು ಆ ಥರದ್ದು ಪ್ಲಾಸ್ಟಿಕ್ ಐಟಮ್ಸ್ ಎಲ್ಲ ಇಟ್ಟಿದ್ರು. ಸೊ ನೋಡಿ ಹಂಗಾಗಿ ನಿಮಗೂ ತೋರಿಸೋಣ ಅಂತೇಳಿ ಒಂದು ವ್ಯೂ ತೊಗೊಂಡೆ. ಇವೆಲ್ಲ 100 ರೂಪೀಸ್ ಕಾಸ್ಟು. ಮಕ್ಕಳುಗಳ ಆಟ ಸಾಮಾನ್ಯ, ಕಾರು ಮತ್ತು ಫ್ರೂಟಿನ್ ಟೈಪು ಈ ಥರದ್ದೇ. ಆಲ್ಮೋಸ್ಟ್ ಅಲ್ಲೂ ಈ ಮಕ್ಳುಗಳಿಗೆ ತೋರ್ಸೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು. ಸೊ ಹಂಗಾಗಿ ಒಂದು ವ್ಯೂ ತಗೊಂಡೆ ನಿಮಗೂ ತೋರಿಸೋಣ ಅಂಥೇಳಿ. ಇನ್ನು ಅದೇ ಇದರಲ್ಲೇ ಹ್ಯಾಂಡ್ ಬ್ಯಾಗ್ಸ್ಗಳೆಲ್ಲನೂ ಇಟ್ಟಿದ್ರು, ಹೆಣ್ಮಕ್ಳದು ಲೇಡೀಸ್ ಹ್ಯಾಂಡ್ ಬ್ಯಾಗ್ಸು. ಸೊ ಹಂಗಾಗಿ ನಾನು ನೋಡೋಣ ಅಂತ ನೋಡಿದೆ. ಬಟ್ ನನ್ನ ಹತ್ರ ಇದ್ದಿದ್ದು ನೆನ್ಪು ಮಾಡಿಕೊಂಡು ಸುಮ್ಮನೆ ಏನಕ್ಕೆ ಬೇಡ ಅಂದ್ಬಿಟ್ಟು ನಾನು ಇಲ್ಲೇನು ತೊಗೊಳಕ್ಕೆ ಹೋಗಲಿಲ್ಲ ಫ್ರೆಂಡ್ಸ್. ನನಗೆ ಅವಶ್ಯಕತೆ ಇಲ್ಲ ಅನಿಸಿದಂಥದ್ದನ್ನ ನಾನು ಯಾವುದೂ ತೊಗೊಳಕ್ಕೆ ಹೋಗಲಿಲ್ಲ. ಸುಮ್ಮನೆ ನೋಡಿದೆ. ಬಟ್ ಯಾಕೋ ನನಗೆ ಇಷ್ಟ ಆಗಲಿಲ್ಲ, ಕಂಫರ್ಟಬಲ್ ಆಗಲಿಲ್ಲ. ಸೊ ಹಂಗಾಗಿ ತೊಗೊಳ್ಳಿಲ್ಲ ನಾನು. ಹಿಂಗೆ ಇಷ್ಟ ಆಗಿದ್ದರೆ ಎಷ್ಟಿದ್ದಿದ್ರು ನಾನೇನು ತಲೆ ಕೆಡ್ಸ್ಕೊತಿರ್ಲಿಲ್ಲ, ತೊಗೊತಿದ್ದೆ. ಬಟ್ ನನಗೇನು ಇಷ್ಟ ಆಗಲಿಲ್ಲ. ಸೊ ಹಂಗಾಗಿ ನಾನು ಯಾವುದನ್ನೂ ತೊಗೊಳಕ್ಕೆ ಇಷ್ಟಪಡಲಿಲ್ಲ. ಇನ್ನು ಅದನ್ನು ಮುಗಿಸ್ಕೊಂಡು ಮುಂದೆ ಬಂದ್ವಿ ಅಂದರೆ ಈಗ ಮನೆಗಳಲ್ಲಿ ಡಿಸೈನಾಗಿ ಕೀಗಳನ್ನೆಲ್ಲ ನೇತಾಕ್ತಾರಲ್ಲ ಆ ಥರದ್ದಿತ್ತು. ಸೊ ತುಂಬ ಚೆನ್ನಾಗಿದ್ದಾವೆ, ವೆರೈಟೀಸ್ ಆಫ್ ಇದ್ದವು. ಬಟ್ ಅದ್ರ ಜೊತೆಗೆ ವುಡನ್ ಸ್ಪೂನ್ಸು ಆ ಥರದ್ದೆಲ್ಲ ಇತ್ತು. ಇನ್ನು ಇದು ನೆಕ್ಸ್ಟು ಮಸಾಲೆ ಐಟಮ್ಗಳು ಅಂದ್ಕೊತೀನಿ. ಒಂದು ಪ್ಯಾಕೆಟು ಎಲ್ಲ 20 ರೂಪಾಯಿನೇ. ಡ್ರೈ ಫ್ರೂಟ್ಸು, ಮಸಾಲೆ ಐಟಮ್ಸು ಈ ಥರ ಒಂದು ಅಂಗಡಿ, ಒಂದು ಸ್ಟಾಲ್ ಇತ್ತು. ಸೊ ಅದ್ರ ಜೊತೆಗೆ ಮಕ್ಳುಗಳಿಗೆ ಪ್ಲಾಸ್ಟಿಕ್ ಐಟಮಲ್ಲಿ ತಿಂಡಿ ಟೈಪ್ ಬರ್ತಾವಲ್ಲ, ಅಂದರೆ ಜಮ್ಸ್ ಟೈಪು ಆ ಥರದ್ದೆಲ್ಲನೂ ಪ್ಲಾಸ್ಟಿಕ್ ಐಟಮ್ಸಲ್ಲಿ ಡಿಸೈನ್ ಮಾಡಿದರು ಮಕ್ಳುಗಳಿಗೆ ಅಟ್ರ್ಯಾಕ್ಟ್ ಮಾಡೋಕ್ಕೆ. ನೋಡಿ ಅದನ್ನು ಒಂದು ವ್ಯೂ ತಗೊಂಡಿದ್ದೀನಿ, ಈ ರೀತಿಯಾಗಿತ್ತು. ಬಟ್ ಇವೆಲ್ಲ ಅಷ್ಟೊಂದೇನು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂದ್ಕೊತೀನಿ. ಇನ್ನು ನನ್ನ ಹಸ್ಬೆಂಡ್ ಅದನ್ನೇನು ನನ್ನ ಮಗಂಗೆ ಕೊಡಿಸ್ಲಿಲ್ಲ. ಇನ್ನು ಅಲ್ಲಿ ಮೊಬೈಲ್ ಕವರ್ಸ್ಗಳಿತ್ತು. ಹಾಗೆ ಇಲ್ಲಿ ಕ್ಲಿಪ್ಸು, ಸ್ಟಿಕ್ಕರ್ಸು. ಈಗ ಸದ್ಯಕ್ಕೆ ನನಗೆ ಯಾವುದೂ ಅವಶ್ಯಕತೆ ಇರಲಿಲ್ಲ. ಸೊ ಹಂಗಾಗಿ ನಾನು ಯಾವುದೂ ತೊಗೊಳ್ಳಿಲ್ಲ. ಇನ್ನೇನು ಮಾಮೂಲಿ ಇದೇ ರೈಟಿಗೆ ನನಗೆ ಆಚೆ ಕಡೆನೂ ಸಿಕ್ಕುತ್ತೆ ನನಗೆ ಬೇಕು ಅನ್ನಿಸ್ದಾಗ. ಬಟ್ ಏನಪ್ಪ ಅಂದರೆ ಎಲ್ಲ ಯಾವಾಗ ತೊಗೊಂಡ್ರು 10 ರೂಪೀಸ್ ಅಂತ ಹಾಕಿದ್ರು. ಸೊ ಬಟ್ ನಾನೇನು ಯಾವುದನ್ನು ಪರ್ಚೇಸ್ ಮಾಡಲಿಕ್ಕೆ ಹೋಗಲಿಲ್ಲ. ನನಗೇನು ಅವಶ್ಯಕತೆ ಏನಿರಲಿಲ್ಲ. ಇನ್ನೊಂದು, ನನ್ನ ಹಸ್ಬೆಂಡ್ ಜೊತೆ ಹೋದ್ರಂತೂ ನನ್ನ ಹಸ್ಬೆಂಡ್ ಎಲ್ಲೂ ಜಾಸ್ತಿ ನಿಲ್ಲಲ್ಲ. ಫಾಸ್ಟಾಗಿ ನೋಡ್ಕೋಬೇಕು, ಫಾಸ್ಟಾಗಿ ಹೋಗ್ತಾ ಇರಬೇಕು, ನಿಧಾನವಾಗಿ ನೋಡ್ಕೊಂಡು ಹೋಗೋವಂಥದ್ದು ಇಲ್ಲ. ಸೊ ಹಂಗಾಗಿ ನನಗೆ ಎಷ್ಟು ಸಾಧ್ಯನೋ ಅಷ್ಟಂತೂ ವಿಡಿಯೋಗಳು ಮಾಡಿಕೊಂಡೆ. ಹಂಗೂ ಈ ರೋ ಅಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ ಸ್ಟಿಕ್ಕರ್ಸು, ತೊಗೊಳ್ಳೋಣ ಅಂದ್ಕೊಂಡೆ. ಬಟ್ ಅದು ಯಾಕೋ ಇಷ್ಟ ಆಗಲಿಲ್ಲ. ಇನ್ನು ಎದುರುಗಡೆ ಬಟ್ಟೆಗಳೆಲ್ಲನೂ ವ್ಯಾಪಾರ ಮಾಡ್ತಾಯಿದ್ರು.
ಸೊ ಬಟ್ಟೆ ಜರ್ಕಿನ್ಸು ಮಕ್ಳುಗಳದ್ದು ಐಟಮ್ಸು. ಇನ್ನು ಇದು ಹೀರೋ ಬಂದು ಪೂರ್ತಿ ಉಪ್ಪಿನಕಾಯಿ ರಾಜಸ್ಥಾನಿ ಪಿಕಲ್ಸ್ ಅಂತೇಳಿ ಈ ಪೂರ್ತಿ ಎಲ್ಲ ಥರದ ವೆರೈಟೀಸ್ ಆಫ್ ಪಿಕಲ್ಸು. ಇನ್ನು ಈ ಸೈಡ್ ಬಂದರೆ ಪಿಂಗಾಣಿ ಐಟಮ್ಸು. ಚೆನ್ನಾಗಿ ಪಿಂಗಾಣಿ ಐಟಮ್ಸು ಅನ್ನೋದಕ್ಕಿಂತ ಇದು ನಾವು ಹೊರಗಡೆ ತೊಗೊಂಡಾಗಿರೋ ಕಾಸ್ಟಿಗಿಂತ ಇಲ್ಲಿ ಕಾಸ್ಟು ಅಫೋರ್ಡಬಲ್ ಅಂತ ಅನ್ನಿಸ್ತು ನನಗೆ. ಸೊ ಇದರಲ್ಲಿ ನಾನು ನನಗೆ ಎರಡೇ ಇಷ್ಟ ಆಯಿತು. ಪುಟಾಣಿದು ಎರಡೇ ತೊಗೊಂಬಂದೆ. ಈಗ ನಾನು ಮೊದಲು ತಂದಿದ್ನೆಲ್ಲ ಸೇಮ್ ಅದರಲ್ಲೇ ಒಂದು ಎರಡೇ ತೊಗೊಂಬಂದೆ ನಾನು. ಚೆನ್ನಾಗಿತ್ತಲ್ಲ ಅಂಥೇಳಿ ನನಗಿಷ್ಟ ಆಯಿತು ಅಂತೇಳಿ ತೊಗೊಂಬಂದೆ. ಇನ್ನು ಹಾಗೆ ರೈಟ್ ಸೈಡಿಗೆ ಗಾಗಲ್ಸು ವಾಚಸ್ಸು ಈ ಥರದ್ದೆಲ್ಲ ಮಾಡ್ತಾಯಿದ್ರು. ಇನ್ನು ಅದ್ರ ಪಕ್ಕದಲ್ಲೇ ಹಾಗೇ ಇನ್ನು ಮಾಮೂಲಿ ಡೆಕೋರೇಟಿವ್ ಸ್ಟಿಕ್ಕರ್ಸ್ ಬರುತ್ತಲ್ಲ, ಆ್ಯಂಡ್ ಹಾಗೇ ಮೆಹಂದಿ ಸ್ಟಿಕ್ಕರ್ಸು ಈ ಥರದ್ದೆಲ್ಲ ಇಟ್ಟಿದ್ರು. ಇನ್ನು ಈ ಕಡೆ ಬಂದರೆ 50 ರೂಪೀಸ್ಗೇನೋ ಲೋಟಗಳು ಹೊಡೆಯೋದು. ಒಂದು ಬಾಲಿಗೆ 50 ರೂಪೀಸು, 3 ಬಾಲಿಗೆ 100 ರೂಪೀಸು ಅಂತೇಳಿ ಅದು ಒಂದೇ ಸತಿಗೆ ಲೋಟ ಎಲ್ಲ ಬೀಳಿಸ್ಬೇಕು. ಆ ಥರದ್ದು ಗೇಮ್ಸ್ ಎಲ್ಲ ಇತ್ತು ಇಲ್ಲಿ. ಬಟ್ ನಾವೇನು ಅದನ್ನೆಲ್ಲ ಆಡ್ಲಿಕ್ಕೆ ಹೋಗಲಿಲ್ಲ. ಇನ್ನು ಹಾಗೆ ಇಲ್ಲಿ ಪ್ರತಿದಿನ ಒಂದೊಂದು ಸ್ಕೂಲ್ ಮಕ್ಳುಗಳದ್ದು ಪ್ರೋಗ್ರಾಮ್ ನಡೀತಾ ಇರುತ್ತೆ. ಅಂದರೆ ಸಾಂಸ್ಕೃತಿಕ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮಾಡಿದ್ರು ಮಕ್ಳುಗಳು. ಸೊ ಅದನ್ನೇ ಒನ್ಸ್ ಮೋರ್ ಅಂತ ಹೇಳಿ ಮತ್ತೆ ಇನ್ನೊಂದು ಟ್ರಿಪ್ ಮಾಡಿಸ್ತಾಯಿದ್ರು. ಯಾಕೆಂದರೆ ತುಂಬ ಚೆನ್ನಾಗಿತ್ತು ಅಂತೇಳಿ ಡ್ಯಾನ್ಸು ಇನ್ನೊಂದು ಟ್ರಿಪ್ ಮಾಡಿಸ್ತಾಯಿದ್ರು. ಇನ್ನು ನನ್ನ ಮಗ ಈ ಆಟ ಆಡ್ತೀನಿ ಅಂತ ಕೇಳ್ದೆ. ಸೊ ಇದ್ರ ಕಾಸ್ಟ್ ಬಂದು 60 ರೂಪೀಸ್ ಏನೋ ಅಂತ ಅಂದರು. ಸೊ ಅವ್ನ ಖುಷಿಗಿಂತ ಇನ್ನೇನು ದೊಡ್ಡದು ಯಾವುದೂ ಇಲ್ವಲ್ಲ. ಸೊ ಆಡಲಿ ಅವ್ನ ಪಾಡಿಗೆ ಅವನು ಅಂತೇಳಿ ಅವ್ನು ಕೇಳಿದ್ದೆ ಇದೊಂದು. ಇನ್ನು ಉಳಿದಿದ್ದೆಲ್ಲ ಸಣ್ಣ ಮಕ್ಕಳು ಆಟಗಳಿತ್ತು. ಇನ್ನು ದೊಡ್ಡ ದೊಡ್ಡ ಆಟಗಳಿಗೆ ಅವನೊಬ್ಬನೇ ಕಳ್ಸೋಕ್ಕೆ ನಮಗೆ ಇಷ್ಟ ಇರಲಿಲ್ಲ. ಸೊ ಹಂಗಾಗಿ ಇದೊಂದು ಇಷ್ಟಪಟ್ಟನಲ್ಲ ಅಂಥೇಳಿ ಇದು ಫ್ಲೈಟಿಂದ ಅನ್ಕೊತೀನಿ ಇದೊಂದು ಗೇಮ್ ಆಡ್ಕೊಂಡ. ಚೆನ್ನಾಗಾಯಿತು. ಅವರು ಎಷ್ಟು ಖುಷಿ ಇತ್ತು ಅಂದರೆ ಅವ್ನ ಮಕ್ಕದಲ್ಲಿ ಅವ್ನಿಗೆ ಎಷ್ಟು ಆಟ ಆಡ್ತೀನಿ ಅಂದರೂ ನಮಗೇನು ಸಮಸ್ಯೆ ಇಲ್ಲ, ಪ್ರಾಬ್ಲಮ್ಮು ಇರಲಿಲ್ಲ. ಯಾಕೆಂದರೆ ಅವ್ನ ಮಕ್ಕದಲ್ಲಿ ನೋಡೋ ಖುಷಿ ಇದೆಯಲ್ಲ, ಅದು ನಮ್ಮ ಮನಸ್ಸಿಗೆ ಸಮಾಧಾನ ತಂದು ಕೊಡುತ್ತೆ. ಸೊ ಹಂಗಾಗಿ ಆಡಲಿ ಅಂತೇಳಿ ಅವ್ನಿಗೂ ಅದೊಂದು ಆಟ ಆಡಿಸಿದ್ವಿ. ಅಂದರೆ ಜನ ಜಾಸ್ತಿ ಇದ್ದರು, ಜಾಸ್ತಿ ಹೊತ್ತು ಆಡಿಸ್ಲಿಕ್ಕಾಗಲಿಲ್ಲ. ಅವರು ಜಾಸ್ತಿ ಹೊತ್ತು ಆಡಿಸ್ಲಿಲ್ಲ. ನಾವು ಹಂಗೆ ಇದು ಮಾಡ್ಕೊಂಡು ಬಂದ್ವಿ. 60 ರೂಪೀಸಿಗೆ ಒಂದು 6 ರೌಂಡಾದ್ರು ಓಡ್ಸೋದು ಬೇಡವಾ? ಬರೀ 2 ರೌಂಡ್ 3 ರೌಂಡ್ ಸುತ್ತಿಸ್ಬಿಟ್ಟು ಮಕ್ಕಳನ್ನೆಲ್ಲ ಇಳಿಸ್ಬಿಟ್ರು ಅನ್ಕೊಂಡು ಬೈಕೊಂಡು ಇನ್ನೇನು ಮಾಡೋದು ಅಂದ್ಬಿಟ್ಟು ಇನ್ನು ರಿಟರ್ನ್ ನಾವು ಹೊರಟ್ವಿ. ಇನ್ನು ಅಲ್ಲಿ ನಾನಿನ್ನೇನು ತೊಗೊಂಡಿಲ್ಲ. ನಾನು ಪಿಂಗಾಣಿದು 1-2 ಸಣ್ಣ ಐಟಮ್ ತೊಗೊಂಡೆ. ಇನ್ನು ನನ್ನ ಮಗ ಆಟ ಆಡೋಕ್ಕೆ ಯಾವುದೋ 2 ಐಟಮ್ ತೊಗೊಂಡ. ಇನ್ನು ಅಲ್ಲಿ ಮುಗಿಸ್ಕೊಂಡು ನನ್ನ ಮಗ ಸ್ವೀಟ್ ಕಾರ್ನ್ ತೊಗೊಂಡ. ನಾನು ಖಾರ ಹಾಕಿಸ್ಕೊಂಡಿದ್ದೆ, ಚೆನ್ನಾಗಿತ್ತು. ಸೊ ಅದು ತಿನ್ಕೊಂಡ್ವಿ. ಇನ್ನು ತಿನ್ಕೊಂಡು ಅಲ್ಲಿಂದ ಹೊರಟ್ವಿ. ಬಟ್ ನಾವು ಬೇರೆ ಇನ್ನೇನು ತಿನ್ನೋಕೆ ಹೋಗಲಿಲ್ಲ. ನಾವು ನಾರ್ಮಲ್ ಪ್ಲೇಸು ಬಸವೇಶ್ವರ ಸರ್ಕಲಲ್ಲೇ ಗೋಬಿ ತಿನ್ಕೊಂಡು ನನ್ನ ಮಗ ಒಂದು ಹಾಫ್ ರೈಸ್ ತಿನ್ಕೊಂಡ. ಇನ್ನು ನನ್ನ ಹಸ್ಬೆಂಡು ಹೊರಗಡೆ ಊಟ ಅಷ್ಟಾಗಿ ಮಾಡಲ್ಲ. ಸೊ ಅವರಿಗೆ ಇನ್ನು ಮನೆಗೆ ಹೋಗಿ ನಾನು ಅಡುಗೆ ಮಾಡಿಕೊಟ್ಟೆ. ಇನ್ನು ಮನೇಲೇ ಮೊಳಕೆ ಹುರುಳಿಕಾಳು ಸಾರಿತ್ತು. ಸೊ ಅದರಲ್ಲೇ ಊಟ ಮಾಡಿಕೊಂಡ್ರು. ಇದಾಗಿತ್ತು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸ್ವಲ್ಪನಾದ್ರು ಯೂಸ್ಫುಲ್ ಅನಿಸಿದ್ರೆ ಮರೀದೆ ಒಂದು ಲೈಕ್ ಮಾಡ್ತೀರಾ? ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಹೊಸಬ್ರಾರು ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಸ್ಟೇ ಟ್ಯೂನ್. ಲವ್ ಯು ಆಲ್. ಬಾಯ್. ಹಾಗೆ ಇದು ಸಿಂಪಲ್ ನಾವಲ್ಲಿ ತಗೊಂಡಿದ್ದ ಫೋಟೋಗಳು ಆ್ಯಡ್ ಮಾಡ್ಕೊಂಡಿದ್ದೀನಿ, ಕೊನೆವರೆಗೂ ನೋಡಿ.